ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಬಿ ಕತ್ತಿ ಬಣದ ನಡುವೆ ಯಾವುದೇ ಪೈಪೋಟಿ ಇಲ್ಲದೆ ಸರ್ವಾನುಮತದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಸಾಮಾನ್ಯ ಕುಟುಂಬ ಮತ್ತು ಸಾಮಾನ್ಯ ವ್ಯಕ್ತಿಗಳು ಆದ ಅಜಿತ್ ಮುನ್ನೋಳಿ ಅವರಿಗೆ ಅವಿರೋಧ ಆಯ್ಕೆ ಮಾಡುವುದರ ಮೂಲಕ ಹುಕ್ಕೇರಿ ವಿದ್ಯುತ್ ಸಂಘಕ್ಕೆ ಹೊಸ ನಾಂದಿ ಹಾಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಅಜಿತ್ ಮುನ್ನೋಳಿ ಯಾವತ್ತೂ ಕೂಡ ಸಾಮಾನ್ಯ ಜನರಲ್ಲಿ ಬೆರೆತು ಸದಾ ಸಮಾಜ ಸೇವೆ ಮಾಡುತ್ತಾ ಹೆಬ್ಬಾಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಪ್ರಿಯರಾಗಿದ್ದಾರೆ. ಇನ್ನು ಹೆಬ್ಬಾಳ ಗ್ರಾಮಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರಿಂದ ಯಮಕನಮರಡಿ ಕ್ಷೇತ್ರದ ಮೇಲೆ ಎಬಿ ಕತ್ತಿ ಕುಟುಂಬದ ಹಿಡಿತ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಇನ್ನು ಇದನ್ನ ಹೊರತುಪಡಿಸಿ ಇವತ್ತು ಹುಕ್ಕೇರಿ ವಿದ್ಯುತ್ ಸಂಘದ ಉಪಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ಸಹಿತ ಅಜಿತ್ ಮುನ್ನೋಳಿ ಅವರ ಕುರಳಿಗೆ ಬಯಸದೆ ಬಂದಿತ್ತು. ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಬಳಿಕ ಮಾಧ್ಯಮಗಳ ಮುಂದೆ ಅಜಿತ್ ಮುನ್ನೋಳಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೊದಲಿಗೆ ರಮೇಶ್ ಅಣ್ಣ ಕತ್ತಿ ಹಾಗೂ ಎಬಿ ಪಾಟೀಲರು, ನಿಖಿಲ್ ಕತ್ತಿ ಅವರು, ವಿನಯ್ ಪಾಟೀಲ್ ಅವರು ಹಾಗೂ ಪವನ್ ಹಾಗೂ ಪೃಥ್ವಿ ಕತ್ತಿ ಅವರಿಗೆ ಸ್ವಾಭಿಮಾನ ಪೆನಲ್ ಅಂತೇಳಿ ನಮಗೆ ಬರುವ ಮೊನ್ನೆ 28/9/2025 ಸ್ವಾಭಿಮಾನ ಅಂಥೇಳಿ ನಮ್ಮ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಯಿತು. ಅಲ್ಲಿ ನಮ್ಮ 15 ಸೀಟ್ ಬಂದು ಅದು ಕಾರಣೀಭೂತ ಯಾರಾದರೂ ಇದ್ದರೆ ಹುಕ್ಕೇರಿ ತಾಲೂಕಿನ ಜನರು. ಯಾಕೆಂದರೆ ಹುಕ್ಕೇರಿ ತಾಲೂಕಿನ ಜನರು ಎಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಅವರ ಮೇಲಿಟ್ಟಿದ್ದ ಸ್ವಾಭಿಮಾನ ಹಾಗೂ ಪೆನಾಲಿಗೆ ತಮ್ಮ ಬಹುಮತದಿಂದ ಆರಿಸಿಕೊಟ್ಟಿದ್ದಾರೆ. 15 ಜನಕ್ಕೆ 15 ಜನ ನಾವು ಆರಿಸಿ ಬಂದೆವು. ಅದ ನಂತರ ನಿನ್ನೆ 8/10/2025 ಅಧ್ಯಕ್ಷ ಹಾಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇತ್ತು. ಅದರಲ್ಲಿ ನಮ್ಮ ಎಬಿ ಪಾಟೀಲ್ ಹಾಗೂ ರಮೇಶ್ ಅಣ್ಣ ಕತ್ತಿಯವರು, ನಿಖಿಲ್ ಕತ್ತಿಯವರು ತಾವೇ ಆಗಿ ಅವಿರೋಧ ಆಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದರು. ಅಧ್ಯಕ್ಷರನ್ನು ಮಹಾವೀರ್ ನಿಲಜಿಗೆಯವರನ್ನು ಹಾಗೂ ಉಪಾಧ್ಯಕ್ಷರನ್ನು ಲಕ್ಷ್ಮಣ್ ಬಸವರಾಜ್ ಮುನ್ನೋಳಿ ಅಂದರೆ ನಾನೇ. ಹುಕ್ಕೇರಿ ತಾಲೂಕಿನ ಎಲ್ಲ ಜನರಿಗೆ ಹೇಳುವುದೇನೆಂದರೆ 15 ಜನ ನಾವು ತಮ್ಮ ಸೇವೆಯಲ್ಲಿ ಸದಾಕಾಲ ಇರುತ್ತೇವೆ ಮತ್ತು ಸ್ವಾಭಿಮಾನ ಪೆನಾಲಿಗಿಟ್ಟು ನೀವು ತಮ್ಮ ಬಹುಮತ ಮತದಿಂದ ಆರಿಸಿಕೊಟ್ಟಿದ್ದಕ್ಕೆ ಪ್ರಚಂಡ ಬಹುಮತದಿಂದ ಆರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಗೂ ತಮ್ಮ ಸೇವೆಗೆ ಸದಾ ಋಣಿ ಇರ್ತೇನೆ ಅಂತೇಳಿ ನಮಸ್ಕರಿಸುತ್ತೇನೆ. ಸರ್, ಈಗ ಆಚಾರಕರ ನಿರ್ಣಯ ನಿಮ್ಮನ್ನ ಹೆಂಗೇನು ಉಪಾಧ್ಯಕ್ಷ ಮಾಡಿಬಿಟ್ರು? ಅದು ಎಬಿ ಪಾಟೀಲ್ ಅವರು, ರಮೇಶ್ ಅವರು, ಕತ್ತಿ ಅವರ ತೀರ್ಮಾನ. ಇದಕ್ಕೆ ನಾನು ಉಪಾಧ್ಯಕ್ಷ ಆಗ್ತಾರೆ ಅಂತೇಳಿ ನಂಗೆ ಗೊತ್ತಿರಕ್ಕಿಲ್ಲ. ಯಾಕಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷರು ಅನ್ನೋ ಒಂದು ಹುದ್ದೆ ಬಹಳ ಇದಿರ್ತದೆ, ಜವಾಬ್ದಾರಿ ಇರ್ತದೆ. ಆದರೆ ರಮೇಶ್ ಕತ್ತಿ ಅವರು, ಎಬಿ ಪಾಟೀಲ್ ಸರ್ ಅವರು ತಮ್ಮ ತೀರ್ಮಾನವನ್ನು ನಮಗೆ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಅವರು ಲಕ್ಷ್ಮಣರಾವ್ ಮುನ್ನೋಳಿ ಅವ್ರನ್ನೇ ಮಾಡಬೇಕು ಉಪಾಧ್ಯಕ್ಷ ಅಂತ ಮಾಡಿದರು. ಅದಕ್ಕೆ ತಮ್ಮ ಜವಾಬ್ದಾರಿ ಕೊಟ್ಟಿದ್ದನ್ನು 5 ವರ್ಷ ನಾನು ನಮ್ಮ ಹುಕ್ಕೇರಿ ತಾಲೂಕು ಹಾಗೂ ಯಮಕನಮರಡಿ ಮತಕ್ಷೇತ್ರದ ಜನರಿಗೆ ಸದಾ ಸೇವೆಯಲ್ಲಿ ಇರುತ್ತೇನೆ ಅಂತ ಬಯಸುತ್ತೇನೆ. ಸರ್, ರಮೇಶ್ ಕತ್ತಿಯವರಾಗಲಿ ಅಥವಾ ಎಬಿ ಪಾಟೀಲ್ ಸಾಹೇಬರಾಗಲಿ ಭಾಳಷ್ಟು ಅಂದರೆ ಮಾತುಗಳು ಕೇಳಿ ಬರಾಕತ್ತೆ ಸರ್. ವಿನಯ್ ಪಾಟೀಲ್ ಅವರು ಅಧ್ಯಕ್ಷ ಆಗ್ತಾರು, ಜೊತೆಗೆ ಪೃಥ್ವಿ ಕತ್ತಿಯವರು ಬಹುಶಃ ಉಪಾಧ್ಯಕ್ಷ ಅಥವಾ ಅಧ್ಯಕ್ಷ ಆಗ್ಬೋದು. ಆದರೆ ಇದೆಲ್ಲ ಮೀರಿ ಅಚಾನಕ್ ಅಧ್ಯಕ್ಷ ಉಪಾಧ್ಯಕ್ಷ ನಿಮ್ಮಂಥ ಸಾಮಾನ್ಯ ಜನರಿಗೆ ಮಾಡಿದ್ರಲ್ಲ, ಸೊ ಇದು ಆಶ್ಚರ್ಯಕರ ನಿರ್ಣಯ ಏನು ಸರ್? ಇದು ಗಿಮಿಕ್ ಸರ್? ಅಲ್ಲ, ಇದು ಹೆಂಗೆ ಗೊತ್ತಂದ್ರೆ, ರಮೇಶ್ ಕತ್ತಿಯವರು ಮತ್ತು ಎಬಿ ಪಾಟೀಲ್ ಸರ್ ಅವರು ತಮ್ಮ ಮನೆಯಲ್ಲಿ ಬೇಡ ಹೊರಗೆ ಕೊಟ್ಟು ನಾವು ಸ್ವಾಭಿಮಾನ ಪೆನಲನ್ನು ಎಷ್ಟು ಅದ್ದೂರಿಯಾಗಿ ನಮ್ಮ ಆರಿಸ್ಕೊಟ್ಟಿದಾರಲ್ಲ ಅಷ್ಟೇ ನಾವು ಕಾರಣೀಭೂತ ಆಗೋಣ ಅಂತೇಳಿ ತಮಗೆ ಇಚ್ಛೆ ಉಳ್ಳವ್ರನ್ನ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.